ಹಾಗೆ ದೇವಾಲಯದ ಒಳಗೆ ಬರ್ತೀರಿ. ದೇವಾಲಯದ ಒಳಗೆ ಬರಬೇಕಾದ್ರೆ ಪುರುಷರು ಬನೀನು ಶರ್ಟು ತೆಗಿಬೇಕು. ಹಾಗೆ ಹೆಣ್ಣು ಮಕ್ಕಳು ಒಳಗೆ ಬಂದಾಗ ಯಾರು ಪರಾದ್ರೂ ಸಹಿತ ಗರ್ಭಾಲಯದ ಒಳಗಡೆ ಬಂದಾಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿದ್ದೀರ. ಕಣ್ಣುಗಳು ಮುಚ್ಚಬಾರದು. ದೇವರನ್ನ ಕಣ್ತುಂಬ ನೋಡಬೇಕು. ದೇವರ ತಳಭಾಗದಲ್ಲಿರ್ತಕ್ಕಂತಹದ್ದು ಅದ್ಭುತವಾದಂತಹ ಸಾಲಿಗ್ರಾಮ. ಇದು ಲಕ್ಷ್ಮೀ ಬೋರಹ ಸಾಲಿಗ್ರಾಮ. ಸಾಲಿಗ್ರಾಮವನ್ನು ಕಣ್ತುಂಬ ದರ್ಶನ ಮಾಡಿ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆಗಳಿದೆ, ಏನನ್ನ ಕೋರ್ತಾ ಇದ್ದೀರಿ, ಯಾವ ಅಪೇಕ್ಷೆ ಇತ್ತು ಇಲ್ಲಿ ಬಂದಿದ್ದೀರಿ, ನಿಮ್ಮ ಮನಸ್ಸಲ್ಲಿರುವಂತಹ ನಿಮ್ಮ ಅಪೇಕ್ಷೆ ಬೇಗ ಸಿದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಮೃತ್ತಿಗೆ ಪ್ರಸಾದ ತೆಗೆದುಕೊಂಡಿದ್ದೀರಿ, ಮೃತ್ತಿಗೆ ಬಾಕ್ಸನ್ನು ತಂದು ಸ್ವಾಮಿಗೆ ಒಂದ್ಸತಿ ತೋರಿಸಿ ಇವತ್ತಿನಿಂದ 48 ದಿವಸ ಒಂದು ಮಂಡಲಾಚರಣೆ ಮಾಡ್ತಾ ಇದ್ದೀವಿ. ಈ ಮಂಡಲಾಚರಣೆಯ ಸಂಪೂರ್ಣ ಅನುಗ್ರಹ ಕೊಟ್ಟು ಇವತ್ತಿನ ನನ್ನ ಸಂಕಷ್ಟಗಳನ್ನು ಬೇಗ ದೂರ ಮಾಡಮ್ಮ ಅಂತ ಹೇಳಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬದ ಯಶಸ್ಸು, ನಿಮ್ಮ ಕುಟುಂಬದ ಅಭಿವೃದ್ಧಿ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳೆಲ್ಲವೂ ಸಹಿತ ಬೇಗ ದೂರ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲಿಗೂ ಸಹಿತ ಸನ್ಮಂಗಲು ಉಂಟಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ, ನಿಮ್ಮೆರಡು ಹಸ್ತಗಳನ್ನು ಒಮ್ಮೆ ಭಗವಂತನಿಗೆ ತೋರಿಸಿ. ನಾವು ಸಂಪೂರ್ಣವಾಗಿ ಶರಣಾಗತರಾದರೆ ಆಗ ಭಗವಂತನ ಸಂಪೂರ್ಣ ಅನುಗ್ರಹ ನಮಗಾಗುತ್ತೆ ಎಂಬತಕ್ಕಂಥದ್ದಿದೆ. ಹಾಗಾಗಿ ಹೇಳಿ, ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ.